ತೋಟು ಕಾಣುತ್ತಲ್ಲ, ಆ ತೋಟ ಕಂಡ್ರೆ ಕೂಡ ಆಚೆಗೆ ಒಂದು ಶಂಕು ಸಿಗುತ್ತೆ. ಶಂಕು ಸಿಕ್ಕರು ಕೂಡ ಬಂತು ನನಗೆ. ಇನ್ನೊಂದು ಹಿಂದಿನ ಕಾಲ ಒಂದು ಒಳ್ಳೆ ಕಥೆ ಹೇಳ್ತೆ ಬಾ. ಸುಮಾರು ವರ್ಷದ ಹಿಂದೆ ದೂರಿಗೆ ಸಾಗುವ ದಾಟು ಸೇತುವೆ ತಿಳಿ ನೀಲಿಯಾಗಸ ನಾಲ್ಕಾಣೆ ಕಿಸೆಯಲಿ ನಶ್ಯವೇರಲು ಮೂಗಿಗೆ ಅಜ್ಜ ಬರುವ ಹರಿದ ಕೈ ಚೀಲದೊಳಗೊಳಗೆ ಮಾಸಿರ ನಿತ್ಯವಲ್ಲದ ಸತ್ಯ ಕಥೆಯ ಸರಪಳಿಯೊಳಗೆ ಅದನ್ನ ಕೊಯ್ಬೇಡ ಮರ. ಆ ಒಣ್ಕಟ್ಟಿ ಅಂತ ನೀನು ಸುಡುಕನ. ಅಚ್ಚು ಮೇಲೆ ಹೋಗು. ಅಚ್ಚು ಮುಂದೋಗ ಮುಂದೋಗ. ಹಾಂ ಅದೇ ಆ ಚಿಗರ್ ಕೊಯ್ ಕಡ. ಎಂತ ಮುಂದೆ ಹೋಗ್ತದ ಮಾರ, ನನ್ನ ವಾಲಿ ಕಳಿಸ್ತೇನ. ಚಡ್ಡಿ ಒಳಗೆಲ್ಲ ಚೌಳಿ ಹೋಯ್ ಸುತ್ತ ಕಚ್ಚಿತ್ ಮಾರ. ಚೌಳಿಗೆ ಆ ಮೈನ್ ಮಿಡಿ ಗುರು ಸಮ ಸಿಕ್ಕತ್ತ. ಗುಡಿ ರಬ್ಬಿ ತಿಥಿ ಜೊತೆಗೆ ನಂದು ಒಂದು ಆಗ್ತಾಕ ಅಂತ. ಎಂತದ ಗೊಣ 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 ಅಂತ ಎಂತಿಲ್ಲ, ಸಾಕೆ ನಡೀತೆ. ಹಾರ ಹಂಗಾರ ಹಾರ ನಾ ಹಿಡಿತ್ನ. ನಾ ಎಂತ ಗೋಯಣ್ಣ ನೀವು ಗಿಡಕ್ಕೆ. ಚೌಳಿ ಎಲ್ಲಿ ತೆಗಿತಿಲ್ವಾ? ಚೌಳಿ ಫೋನ್ ಆಗ್ತದೆ. ಚೌಲಿಂಗ್ ಕೊಲ್ತಿಲ್ಲ ನೀವು, ಹೊಡೆದು ನನ್ನ ಕೊಲ್ತಿರಾಕ ಅಂತ. ನಿನ್ನ ಹೊಡೋಕೆ ಅಂತ ನೀ ದೊಡ್ಡ ಪಿನ್ ಲಾಡನ್ನ ಮರ. ನಿನ್ನ ಹೊಡೆದುಕೊಂಡು ನಿನ್ನ ಸಾಯಿಸ್ರೆ ಏನು ನಂಗೆ ಗೌರ್ಮೆಂಟಿನಾರು ಸನ್ಮಾನ ಮಾಡ್ತಾರ? ಸಾಕು ಗೌರ್ಮೆಂಟ್ ಬರ ಬರೀಕ ಬರ ಈಗ ಒಬ್ಬ ನಡೆ ನಡಿ. ಈಗ ಒಂದು ಎಲಿ ಸಮ ಹಿಡ್ಕೊಂಬತ್ತೀವಿ ನಡಿ. ಈ ಸಲಾರು ಒಂದು ಘನ ಚಡ್ಡಿ ತಗೋ ಒಳಗೆ ಹಾಕಂದು ಕಣ್ಣೆಲ್ಲ ಹಾಳ ಹೋಯ್ತು ನಂದು. ಎಂತ ಕಣ್ ತಂಪಾಯ್ತಾ? ತಂಪತ್ತಲ್ಲ ಕಣ್ಣು ಕೆಂಪಾಯ್ತು ಒಳ ನಡೆ. ಭಟ್ರು ಗೊತ್ತು ಹೊತ್ತಾಯ್ತು, ಬೇಬೆಗೆಲ್ಲ ಕೆಲಸ ಮಾಡಿ. ಇದ್ಯಾರು ಮನೆ ಬಾಗಿಲು ರೆಡಿ ಎಲ್ಲ ಕಸ ಎಲ್ಲ ಹಾಕದೆ ಬೇಬೆ ತೆಗೀನಿ. ಎಷ್ಟು ಸಲ ಹೇಳ್ತೀನಿ ಕಸ ಕಡ್ಡಿ ಮನೆ ಬಾಗಿಲು ಇಡುಕಾಗಂಗೆ. ಒಂದು ಅರ್ಥ ಆಗ್ತಿಲ್ಲ ನಿಮಗೆ. ಬೇಗ ಮಾಡಿ. ಈಗ ಎಂತ ಮಾಡ್ಕೊಂಬಂದ್ರಿ ಮಾರಾಯ? ಇಷ್ಟಪಲ್ಲ ಎಂತಕ್ಕನ? ಎಂತ ನನ್ನ ಅಬ್ಬಿ ಮದಿಯ ಇಲ್ಲ ತಿಥಿಯ? ಅವನಿಗೆ ಎಂತೂ ಬುದ್ಧಿ ಇಲ್ಲ. 4 ಕತ್ತಿ ವಯಸ್ಸಾಯ್ತು, ನಿಂಗೂ ಬುದ್ಧಿ ಬೇಡದನ? ನಾ ಹೇಳ್ದೆ ಹೊಡಿನೆ ಇಷ್ಟಕ್ಕೆ ತಕ್ಕ ಹಾಪ್ಗೆ ಮನೆ ಹೋಗ್ಲಲ್ಲ ಅಂದೇಳಿ. ಇವ ನನ್ನ ಮಾತು ಕೇಳಲಿಲ್ಲ. ಒಡಿನ ಉಳದ್ ತಗೊಂಡ ಗೊಬ್ಬರ ಗುಂಡಿ ಆಯ್ತ ಅದನ್ನು ಹೇಳ್ತಾನ. ನಡಿ. ಇಷ್ಟಕ್ಕೆ ಅಂತ ಹಾಳು ಮಾಡೋದು? ತಿನ್ನ ನಿಮ್ದೊಂದು ತಿಥಿ ಮಾಡ್ಲಿಕ್ಕಿತ್ತು. ಮಾಡ್ತೇನೆ. ನೀನು ನಾನು ತಿಥಿ ಮಾಡೋಕ್ಕಿದ್ದ ನಡಿ.
ಇವ್ರೆಂತ ಮರ ಪುಟ್ಟ ಎಲ್ಲ ಸೇರಿ ಹುಡುಕಿದ್ರ? ಊಟ ಎಷ್ಟೊತ್ತಿಗೆ ಹಾಕ್ತ್ರ ಮಾರ, ಹೊಟ್ಟಿ ಜೋರು ಹೊಸ ಆತಿತ್ತು. ಇಲ್ಲಿ ಊಟ ಇದ್ದಂತ ಹೇಳಿ ಬೆಳಗ್ಗೆ ತಿಂಡಿ ಸಹ ತಿನ್ಲೆ, ಹಂಗೆ ಬೈಂದೆ. ಅಲ್ಲ ಊಟ ಕಂಡೆ ನಿನ್ನ ಸಂಯಮರೆ, ಹೊಟ್ಟೆ ತಗೊಂಡೋಗಿ ಬೇಲಿಗೆ ಊಟಕ್ಕೆ ಹಾಕಿ ಹರ್ಕೊ. ಹೌದಾ? ಹಂಗಾರೆ ನಿಮ್ಗೆ ಹಸು ಆತಿಲ್ಯಾ? ಎಂತ ಕಂಬ ಕಂಬ ಹಾ ಮಾಡಿ ಹಾ ಮಾಡಿ ಬಟ್ಟಲು ಎಂತ ಬಟ್ರದ ಬಟ್ಟದಲ್ಲ ಮಾರ, ಬಟ್ಟು ಮಾಡಿ ರಾಳ ಅದು ರೆಡಿ ಮಾಡಿ ಇಟ್ಟಿರು, ಒಂದು ಕಿಸಿಗೆ ಹಾಕೋ ಬಂದೆ. ಬಾಕಸನ್ನು ಹಂಸನ ಮಾರ ನೀನು ಊಟದ್ದೇ ತಿಮ್ಕನ. ಹಾಂ, ಹಂಗಾದ್ರೆ ತಿಂದ ಬದುಕಾಗ್ತಾ? ಇಲ್ಲ 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 ಬದುಕಕ್ಕಾಗ್ತಿಲ್ಲ. ಅಲ್ಲ ನಿನ್ನ ಕಣಂಗೆ ನಾನು ಹುಟ್ಟದ್ದೇ ತಿಂಬುಗೋಸ್ಕರವೇ. ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ನೀನು ನನ್ನನ್ನು ತಿಂದರು ತಿಂದೆ ನೀನು. ತಮಾಷೆ ಮಾಡಬೇಡಿ, ನಾನು ನಿಮ್ಮನ್ನು ತಿಂದರೆ ನಿಮ್ಮ ಹೆಂಡತಿ ಮಕ್ಕಳು ಯಾರನ್ನು ತಿಂತಾರೆ? ಈಗ ನನ್ನ ಹೆಂಡತಿ ಮಕ್ಕಳು ವಿಷಯಕ್ಕೆ ಬರಬೇಡ. ಇದೀನ ತಕೊಂಬೇಡಿ ಭಾಸ್ಕರಣ್ಣ, ನಾ ತಮಾಷೆ ಮಾಡೋದು. ಹೌದೌದು, ನಿಂಗೆ ತಮಾಷೆ ಕಣ, ನಂಗೆ ಅಮಾಷೆ. ನಮ್ಮ ಊಟ ಎಷ್ಟೊತ್ತಿಗೆ ಹಾಕ್ತ್ರ? ಊಟ ಹಾಕ್ತಾರೆ ಪೂಜೆ ಮುಗಿಕಲ್ಲ ಅಲ್ಲ. ಗಂಟೆಗಟ್ಟಲೆ ಪೂಜೆ ಮಾಡ್ರೆ ಹೋದ್ರೆ ವಾಪಸ್ ಬತ್ರ ಮರ. ಹೋದರೆ ವಾಪಸ್ ಬರ್ತಿಲ್ಲ, ಸತ್ತೋದರ ಸ್ವರ್ಗಕ್ಕೆ ಹೋಯ್ರ ನರ್ಕಕ್ಕೆ ಹೋಯ್ರ ಅಂದೇಳಿ ಗೊತ್ತಾಗ್ತಾನೆ. ಅದಕ್ಕೆ ಒಳ್ಳೆ ಮುಹೂರ್ತದಾಗೆ ಅವರನ್ನು ಸ್ವರ್ಗಕ್ಕೆ ಕಳಿಸಿ ಅವ್ರಿಗೆ ಶಾಂತಿ ಕೊಡಿಸ್ತಾರ. ಎಂತ ಶಾಂತಿನ ಕೊಡ್ತಾರ? ಶಾಂತಿನ ಅಲ್ದ, ಶಾಂತಿ ಶಾಂತಿ ಅಂದರೆ ಅವ್ರಿಗೆ ಮುಕ್ತಿ ಕೊಡ್ಸೋದ. ಕೊಡ್ತರು ಊಟ ಹಾಕೋದಂಗೂ ತಡಿತ್ತಲ್ಲ. ಅಲ್ಲ ಹಂಗೆ ಶರ್ಬತ್ ಕೊಡ್ತವಪ್ಪ ಬಾ. ಹಾಯ್ ನೀವು ಹೋಯ್ನಿ ಶರ್ಬತ್ ಕೊಟ್ರೆ ತುಂಬಕತ್ತಿಲ್ಲ. ಅಲ್ಲ ನೀ ಪಪ್ಪನ ಅಲ್ದ? ಸರಿ ಹಂಗಾರೆ ಒಂದು 2 ಎಲೆ ತೊಳೆದು ಲೈಕ್ ಮಾಡಿ ಒರೆಸಿ ಬೆಚ್ಚಿಡಿ, ರೆಡಿ ಮಾಡಿ ನಾ ಬತ್ತೆ. ಓಯ್ ಭಾಸ್ಕರಣ್ಣ, ನಾನು ಬತ್ತೆ. ಸಿಹಿ ಎಲ್ಲ ಹೆಚ್ಚು ತಿಂದು ಲಾಡ್ಗಿ ತಿಂದು ಹೆಚ್ಚು ತಿಂದರೆ ಜುಲಾಬ್ ಶುರು ಆಗ್ತದೆ. ಇವತ್ತಿತ್ತೆ ಹಂಗ ನಾನು 4 ಹೊಡಿ ತಿಂತೆ. 4 ಹೊಡಿತೀನಿ, ಹೊಡಿರಬ್ಬಿಗೆ ಒಳ್ಳೆ ಶಾಂತಿ ಸಿಗ್ತದೆ. ತಗೋ ಅದೇ. ಹೋಯ್ ಈಗ ಹೊಟ್ಟಿ ಖಾಲಿ ಆಯ್ತು, ಬಾ ಸಮ ಉಣ್ಲಕ್. ನಡಿ ಸಾಮ ಒಂಬುದು ಒಂದೇ. ನಡಿ ನಡಿ ನಡಿ. ಅಂತೂ ಎಲ್ರು ಊಟ ಆತ್ ಮರೆ. ಈಗ ನಾವೊಂದು ಬೇಕಾರೆ
ಕೋಸಂಬರಿ ಬೇಕಾ ವಡೆ ಬೇಕಾ ಕೋಸಂಬರಿ ಕೋಸಂಬರಿ ಬೇಕಾ ಬಿಟ್ರೆ ಕೋಸಂಬರಿ ಅವನಿಗೆ ಹಾಯ್ ಹುಳಿ ಇನ್ನೊಂದು ವಡೆ ಕೊಡ್ತಾ ಇನ್ನೊಂದು ಹಾಯ್ ಪಾಯಸ ಇನ್ನೊಂದು ನಿಧಾನಕ್ಕೆ ಎಂತ ಊಟ ಮಾರ್ರ ಖುಷಿ ಆಯ್ತಲ್ಲ ಕೆಲಸ ಒಂದು ಮಾಡಿಬಿಡ ಊಟ ಊಟ ಸಮಾನ ಹೊರಿ ಪೈಕಿ ಪೈಸ್ತಿನ ಶಬ್ದ ಬರ್ತಾವ ಕೈ ಬೀಳುತ್ತೀನ ಹಾಗೆ ಎಲ್ಲಿರ್ತೀನ ಎಲ್ಲಿ ನೆಕ್ಕೋಲ್ಲ ಹಾಗೆ ಎಂತ ಊಟ ಮಾರ ಮತ್ತೆ ಬೇಕತ್ತ ಸಾಕು ಖುಷಿ ಆಯ್ತಾ ಬಾ ಬಾ ಈಗ ಹೊತ್ಕೋ ಹೊತ್ಕೊಂಡ್ಕೆ ಎಂತ ನಿಮ್ಮ ಹೆಣವ ನಂಗಡಿ ಹಬ್ಬ ಉಳೋದು ನಾಳೆಗೆ ಮಾಡ್ರಾಯ್ತು ಅಂತ ನಾಳೆ ಮಾಡ್ತಾರೆ ನಾಳೆ ಮಾಡ್ರಲ್ಲ ಒಡೆಯರ್ ಮೇಳವೇ ಆಗ್ತಾರೆ ಬಾಬಾ ಕೆಲಸ ಮಾಡ್ಕತ್ತೀಮನ ಅಲ್ಲ ನೀನು ದುಡ್ಡು ಕಟ್ಟಿಮನ ಅಲ್ಲ ನೀನು ಈ ಆಷಾಢಿ ಎಂತ ಸೆಕೆ ಇದಾಗಿ ಹೆಂಗೆ ಬೆಂದೋದೆ ಬಾಬಾ ನೀರು ಕೊಡು ನೀರು ಕೊಡ ಇಲ್ಲ ನೀರು ಕೊಡೋದು ಬರೀ ನೀರು ಕೊಟ್ಟ ಬೆಲ್ಲ ಕೊಡು ತಗೊಳ್ಳಿ ತಿಳ್ಕೊಳ್ಳಿ ಒಂಚೂರಿತ್ತು ಎಂತ ಇತ್ತು ನಕ್ಕಣಿ ಎಂತೈತೆ? ನಕ್ಕಣಿ ಅದು ಬಾಯಕ ಕೈ ಬೇಡ ಬಾಯಕ ತಿನ್
ಅಲ್ಲ ಮರೆ ನಾ ಅಲ್ಲಿಂದ ಇಲ್ಲಿ ಬಪ್ಪುರೊಳಗೆ ನೀನು ಬೆಲ್ಲ ಪೂರ ಖಾಲಿ ಮಾಡಿದೆ ಅಂತ ಹೇಳ್ರಿ ಇಲ್ಲ ಬಕಸುನ ಮರೆ ನೀವು ಹೊಟ್ಟೆಯ ಪಟ್ನ ಅದೇ ಹೊತ್ತಾತು ಎಂತಾರ ಹೊಟ್ಟಿಗೆ ಹಾಕ ಬಪ್ಪ. ಅದೇ ಗೊತ್ತಾಯ್ತಾ? ಗೊತ್ತಾಯ್ತಾ? ನಿತ್ಯ ತುಂಬಿಕೊಡೋರಿಗೆ ಹೊತ್ತಾದ ಗೊತ್ತಾಪದವ್ರ ಹೆಂಗೆ ಮರ. ಒಂದು 4 ಸತಿ ಹೊತ್ಕೊ ಹೋಗಿ ಎಲ್ಲ ಗೊತ್ತಾಯ್ತು. ಏನ ತಾಕ್ಸಿ ಮಾತಾಡ್ದಂಗಿತ್ತು ನಂಗೆ. ಗುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಕಣ್ಕಣಾಬ್ರ ಗಳಸ್ತಾನತ್ತೆ ಓದಿ ಪ್ರಸಂಗ ಎಂತ ಈಗ ಹೋಗ್ಬೇಕಾದ್ರೆ ಆತಿಲ್ಲ ಬಾ ನಡಂಗ ಉಂಪ್ಕ ಹೌದೌದು ಉಂಬಕ್ ಬಾ ಬಾ. ಈ ಬಿಸಿಲಿಗೆ ಹೊಟ್ಟೆ ತುಂಬ ಊಟ ತಿಂದರೆ ಒಳ್ಳೆ ಲಾಯಕ್ ನಿದ್ದೆ ಬರ್ತಿತ್ತು. ಅಂತ ಊಟ ಹಾಕ್ಕರ ಒಡೆಯರೇ ಹಾಕ. ಹೌದು ಮರ, ಊಟದ ಸುದ್ದಿ ಹೇಳ್ದ ಕೂಡಲೇ ಒಡೀರ್ ಮನೆ ಊಟ ನೆನಪಾದ್ದು. ಅಂಥ ಊಟ ಮತ್ತೆಲ್ಲ ಸಿಕ್ಕಕ್ಕಿಲ್ಲ. ವರ್ಷದಿಂದೆ ಒಡೀರ್ ಅಬ್ಬಿ ತೀರಿ ಹೋದಳಿಕೆ ಇಡೀ ಊರವ್ರನ್ನ ಕರೆಸಿ ಗಜ್ಜಿನ ಊಟ ಹಾಕ್ಸಿರು. ಅಂಥ ಊಟ ಸಿಕ್ಕಕ್ಕಾರೆ ತಿಥಿನೇ ಬರ್ಕ್. ಹಾಂ, ಈ ಸರಿ ಒಡೀರ್ ಸತ್ತಿರೇ ಲಾಯಕಾತಿತ್ತು. ಎಂತ ಹಾಯ್ ಯಾಕೆ ಹಂಗೆ ಬೆರ್ಚಪ್ಪಂಗಂಡಂಗೆ ನಿಂತೀರಿ? ಒಡೀರ್ ಇನ್ನೂ ಹೋಯ್ಲ ಮಾರ್ರೆ. ಎಲ್ಲ ಮನೆಯಲ್ಲ ಆರಾಮ? ಹಾಂ ಹುಷಾರಿರ್ತೀರಲ್ಲ. ಹಾಂ ಒಂದು ಚಾ ಮಾಡ. ಎಂತಾಯ್ತು ಮಗ? ಅದೇ ಒಡೆಯವ್ರು ಗುಂಡಂಗೆ ಹೊಡೆದ್ರ. ಯಾವ ಹೊಡಿಯರಜೆ? ಒಂದು ಕತೆ ಹೇಳದೆ. ನಿಮ್ಮ ಹತ್ರ ಕತೆ ಕೇಳಿ ಎಷ್ಟು ಸಮಯ ಆಯ್ತು. ನಾವು ಸಂಡೀಪತಿಗೆ ಎಷ್ಟು ಕತೆ ಹೇಳ್ತಿದ್ರಿ, ನಾವು ಕೇಳ್ತೀವಿ. ಹೇಳಿ ಮಾರೆ. ಹೇಳ್ತೆ ಕಣ, ಆ ಗುಂಡನ ಹಿಂದೆ ಒಡೆಯರು ಬಂದದ್ದು ಗೊತ್ತೇ ಇಲ್ಲ ನನಗೆ. ಎಂತ ಅಂಜ ಬೋಳಿ ಮಗನ, ಎಂತ ಮಾತಾಡ್ತೀಯ? ನಿನ್ನಂತವ್ರೆಲ್ಲ ಸಾಕುದು ನನ್ನ ಸಾವುಕಾಮಕನ, ನಮ್ಮ ತಿಟ್ಟ ಮುಖ. ನಿನ್ನ ಕೈಯಲ್ಲಿ ನಿಂತಿತ್ತು ಊಟ ಮಾಡಿಸ್ತೆ ಕಣೀಗ. ಒಡೆಯರ್ ಒಡೆಯರ್ ಎಂತ ಹೊಡೆದು ಕೊಂದಾಗ್ತೀರಿ ಅವನ್ನ? ಹೊಡಿಬೇಡಿ ಹೊಡಿಬೇಡಿ, ಅವ ಹಂಗೆ ಅನ್ನೋದಲ್ಲ. ಅವನಿಗೆ ಊಟ ಅಂದ್ರೆ ರಾವ್. ಉಪಕಾರ ಅದನ್ನ ನೆನ್ಪಿಟ್ಕೊಂತನೋ ಇಲ್ಲೋ ಗೊತ್ತಿಲ್ಲ. ಅರೆ ಹೊಟ್ಟೆ ತುಂಬ ಉಂಬಕ್ಕೆ ಹಾಕ್ದನ್ನ ಜೀವಮಾನ ನೀಡಿ ಮಾರೋದಿಲ್ಲ ಅವ. ಕಳೆದ ವರ್ಷ ನಿಮ್ಮನೆ ಗುಂಡು ತಿತ್ತಿ ಊಟ ಗೊಡ್ಜಿತ್ತಂದೇಳಿ ನಿಮ್ಮನ್ನು ಹೊಗಳಕ್ಕೆ ಹೋದ್ದವ ಅಲ್ದನ? ಹೌದು ಹೌದು ನೋಡಿ, ನಂಗೆ ಹಂಗೆ ಹೇಳೋದು ತಪ್ಪಾಯ್ತು. ಬಾರ ಇಲ್ಲಿ ಬಾರ, ಹೇಳಿ. ಎಂತ ಮಾರೆ, ಒಂದು ಹುಮ್ಮದ ಕೈ ಇಷ್ಟೆಲ್ಲ ಮಾತಾಡ್ದಾನೆ? ಈ ನಮನಿಗೆ ಹೇಳ್ದ ನೀನು? ನಿಂಗೆ ಊಟ ಬೇಕಲ್ದಾನೆ? ಊಟ ನಾನು ಹಾಕ್ಸ್ನೆ, ಒಳ್ಳೆ ಊಟ ಹಾಕಿಸ್ತೆ. ಈ ಸಲ ಬಪ್ಪ ಆಷಾಢಿ ಅಮಾವಾಸ್ಯೆ ದಿನ ಗರ್ಜ ಹಬ್ಬ ಮಾಡುವ, ಯಾರೂ ಮಾಡಿರ್ಲಿಕ್ಕಿಲ್ಲ. ಅಂಥ ಊಟ ನೀನು ಎಲ್ಲೂ ಕಂಡಿಕ್ಕೂ ಸಾಧ್ಯ ಇಲ್ಲ. ಅಂಥ ಊಟ ಈ ಸಲ ನಾನು ಹಾಕಿಸ್ತೆ. ಇಲ್ಕಂಡು ಬಡಿಯಂಗೆ ಸ್ವಾಮಂಗೆ ಹೋಗಿ ಕುಂದಾಪುರ ಸಂತಿಗೆ ಹೋಗಿ ಬೇಕಾ ಸಾಮಾನ್ಯ ತಪ್ಪು ಕೇಳಿ. ಹಾಗೆ ಊರರಿಗೆಲ್ಲ ಹೋಗಿ ಒಡೆಯರ ಮನೆಗೆ ಹಬ್ಬಿತ್ತು, ಆಷಾಢಿ ಅಮಾವಾಸ್ಯೆ ದಿನ ಹಬ್ಬ ಮಾಡ್ತಾರೆ, ಅದಕ್ಕೆಲ್ಲ ಬನ್ನಿ ಅಂದೇಳಿ ಎಲ್ಲ ಸೇರಿ ಗರ್ಜ ಹಬ್ಬ ಮಾಡುವ. ಹೆಂಗೆ ಹಬ್ಬ ಸಮ ತಗೊಂಡು ಶೇರಕ್ಕಿ ತಗೊಳ್ಲಕ್ ನೀನು. ಅಷ್ಟಡಿ ಅಸಡಿ ಅಸಡಿ ಕೋಳ ನಾವು ಸಮ ತಕ್ಕಂಬ. ಅಕ್ಕ ವಾ, ಆಷಾಢಿ ಹಬ್ಬ ಬಂದದ್ದು ಹಿಂಗೆ ಅಲ್ಲ? ಹಸಿವಾದಿ ತುಂಬ ಅಲ್ಲ? ಅಜಯ ಕಡೆಗೆ ಮುಂದೆ ಎಂತಾಯ್ತು? ಅಜ್ಜ, ನಿನ್ನೆ ನೀವು ದೋಣಲ್ಲಿ ಕೂತ್ಕೊಂಬತ್ತೀಗ ಎಂತ ಮಾತಾಡ್ಬಾರ್ದು
ಹೇಳಿದಂತ ಹೇಳಿದ್ದು? ಅದು ಮಾರೆ ಒಂದು ನಾನು ಸಣ್ಣಕಿರೋ ಹೊತ್ತಿಗೆ ಇದೊಂದು ಕತೆ ಮಾರೆ. ಅಜ್ಜಯ್ಯನ ಅಜ್ಜಯ್ಯ ಹೇಳಿದನಂತೆ ಈ ಅಜ್ಜಯ್ಯನ ಅಜ್ಜಿ ಕಥೆಯ ಓದಲಿಲ್ಲ ಬರೆಯಲಿಲ್ಲಂತ ಹಾಗೆ ತಿಳಿಸಿ ಬಿಡು ನಮ್ದ ಮೊಮ್ಮಗನಿಗೆ ಅವ ಅಜ್ಜನಾದ ಮೇಲೆ ತನ್ನ ಮೊಮ್ಮಗನಿಗೆ